ಭಾರತ ಇದು ಕೇವಲ ಒಂದು ಭೂಪಟವಲ್ಲ, ಇದೊಂದು ಚೈತನ್ಯ. ಆದರೆ 8ನೇ ಶತಮಾನದ ಹೊತ್ತಿಗೆ ಈ ಚೈತನ್ಯ ಕ್ಷೀಣಿಸುತ್ತಿತ್ತು. ದೇಶದೊಳಗೆ 70ಕ್ಕೂ ಹೆಚ್ಚು ಪಂಥಗಳು ಪರಸ್ಪರ ಕಿತ್ತಾಡುತ್ತಿದ್ದವು. ವೇದದ ಹಾದಿ ಮರೆತು ಹೋಗಿತ್ತು. ಅಂತಹ ಕತ್ತಲೆಯ ಕಾಲದಲ್ಲಿ ಕೇರಳದ ನಂಬೂದರಿ ಕುಟುಂಬದ 8 ವರ್ಷದ ಬಾಲಕನೊಬ್ಬ ಕೈಯಲ್ಲಿ ಒಂದು ದಂಡ ಹಿಡಿದು ಹೊರಡುತ್ತಾನೆ. ಕೇವಲ 32 ವರ್ಷಗಳ ಆಯುಷ್ಯದಲ್ಲಿ ಇಡೀ ಭಾರತದ ಆತ್ಮವನ್ನೇ ಜಾಗೃತಗೊಳಿಸಿದ ಆ ಅದ್ಭುತ ಪಯಣದ ಹೆಸರೇ ಶಂಕರ ದಿಗ್ವಿಜಯ. ತಾಯಿ ಆರ್ಯಾಂಬೆಯ ಅನುಮತಿ ಪಡೆದು ಪೂರ್ಣಾ ನದಿಯ ತೀರದಿಂದ ಹೊರಟ ಶಂಕರರು ಮೊದಲು ತಲುಪಿದ್ದು ನರ್ಮದಾ ತೀರವನ್ನು. ಅಲ್ಲಿ ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರಿಂದ ದೀಕ್ಷೆ ಪಡೆದರು. ಕೇವಲ ಶಿಷ್ಯನಾಗಿ ಹೋದವರು ಕೆಲವೇ ದಿನಗಳಲ್ಲಿ ಪರಮಹಂಸರಾಗಿ ಹೊರಹೊಮ್ಮಿದರು. ಗುರುಗಳ ಅಪ್ಪಣೆಯಂತೆ ಅವರು ಹೊರಟಿದ್ದು ಕಾಶಿಗೆ. ಕಾಶಿಯ ಗಲ್ಲಿಗಳಲ್ಲಿ ಅವರು ಕಂಡ ದೃಶ್ಯಗಳು ಅವರ ಅದ್ವೈತ ತತ್ವಕ್ಕೆ ಕನ್ನಡಿ ಹಿಡಿದವು. ಸಾಕ್ಷಾತ್ ಪರಶಿವನೇ ಚಂಡಾಲನ ರೂಪದಲ್ಲಿ ಬಂದು ಶಂಕರರಿಗೆ ಕಲಿಸಿದ ಪಾಠ: ಆತ್ಮಕ್ಕೆ ಜಾತಿಯಿಲ್ಲ, ಬಣ್ಣವಿಲ್ಲ. ಅಲ್ಲಿಂದ ಶುರುವಾಯಿತು ಶಂಕರರ ತತ್ವಪ್ರಸಾರ. ಅವರು ಕೇವಲ ಮಾತನಾಡಲಿಲ್ಲ, ತರ್ಕದ ಮೂಲಕ ಪ್ರತಿಯೊಬ್ಬ ಪಂಡಿತನನ್ನು ಒಪ್ಪಿಸಿದರು. ಶಂಕರರು ಕೇವಲ ಮಠಗಳನ್ನು ಸ್ಥಾಪಿಸಲಿಲ್ಲ, ಬದಲಿಗೆ ಭಾರತದ ಭೌಗೋಳಿಕ ಗಡಿಗಳಿಗೆ ಆಧ್ಯಾತ್ಮಿಕ ರಕ್ಷಣಾ ಕವಚವನ್ನು ತೊಡಿಸಿದರು. ದಕ್ಷಿಣದಲ್ಲಿ ಶೃಂಗೇರಿ, ಪಶ್ಚಿಮದಲ್ಲಿ ದ್ವಾರಕ, ಪೂರ್ವದಲ್ಲಿ ಪುರಿ ಮತ್ತು ಉತ್ತರದಲ್ಲಿ ಹಿಮಾಲಯದ ಮಡಿಲಲ್ಲಿ ಬದರಿ. ಒಬ್ಬ ದಕ್ಷಿಣದ ವ್ಯಕ್ತಿ ಉತ್ತರದ ಬದರಿಯಲ್ಲಿ ಪೂಜೆ ಮಾಡಬೇಕು, ಉತ್ತರದವರು ದಕ್ಷಿಣಕ್ಕೆ ಬರಬೇಕು ಎಂಬ ನಿಯಮ ರೂಪಿಸುವ ಮೂಲಕ ಅವರು ರಾಷ್ಟ್ರೀಯ ಏಕತೆಯ ಬೀಜ ಬಿತ್ತಿದರು. ಅಂದು ಶಂಕರರು ಹಾಕಿಕೊಟ್ಟ ಈ ವ್ಯವಸ್ಥೆ ಇಂದಿಗೂ ಭಾರತವನ್ನು ಸಾಂಸ್ಕೃತಿಕವಾಗಿ ಒಂದುಗೂಡಿಸಿದೆ. ಶಂಕರರ ದಿಗ್ವಿಜಯ ಕೇವಲ ವಿಜಯ ಯಾತ್ರೆಯಲ್ಲ, ಅದು ಸಮನ್ವಯದ ಹಾದಿ. ಆಗಿನ ಕಾಲದಲ್ಲಿ ಶಿವನ ಭಕ್ತರು ವಿಷ್ಣುವಿನ ಭಕ್ತರನ್ನು ದ್ವೇಷಿಸುತ್ತಿದ್ದರು, ದೇವಿಯ ಭಕ್ತರು ಸೂರ್ಯನ ಭಕ್ತರನ್ನು ಕಾಣುತ್ತಿರಲಿಲ್ಲ. ಶಂಕರರು ಈ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ಬದಿಗೆತ್ತಿ ಷಣ್ಮತಗಳನ್ನು ಒಗ್ಗೂಡಿಸಿದರು. ಅವರು ಹೇಳಿದ್ದು ಒಂದೇ ಸತ್ಯ: ರೂಪಗಳು ಬೇರೆಯಾಗಿರಬಹುದು, ಆದರೆ ಮೂಲ ಚೈತನ್ಯ ಒಂದೇ. ಈ ಮೂಲಕ ಅವರು ಹರಿದು ಹಂಚಿಹೋಗಿದ್ದ ಹಿಂದೂ ಧರ್ಮವನ್ನು ಒಂದು ಬಲಿಷ್ಠ ಶಕ್ತಿಯಾಗಿ ಮರುಸಂಘಟಿಸಿದರು. ಅವರು ಹೋದೆಲ್ಲೆಲ್ಲ ದೇವಸ್ಥಾನಗಳನ್ನು ಪುನರುಜ್ಜೀವನಗೊಳಿಸಿದರು, ಪೂಜಾ ಪದ್ಧತಿಗಳನ್ನು ಶಾಸ್ತ್ರೋಕ್ತವಾಗಿ ರೂಪಿಸಿದರು. ಮನುಷ್ಯ 100 ವರ್ಷ ಬದುಕಿ ಮಾಡಲಾಗದ ಕೆಲಸವನ್ನು ಶಂಕರರು ಕೇವಲ 32 ವರ್ಷಗಳಲ್ಲಿ ಮಾಡಿ ಮುಗಿಸಿದ್ದರು. ಕಾಶ್ಮೀರದ ಶಾರದಾ ಪೀಠದಲ್ಲಿ ಸರ್ವಜ್ಞ ಪೀಠವನ್ನೇರಿದ ಅವರು ಜ್ಞಾನದ ಶಿಖರವನ್ನು ತಲುಪಿದರು. ಅಂತಿಮವಾಗಿ ಕೇದಾರನಾಥದ ಮಂಜಿನ ಪರ್ವತಗಳಲ್ಲಿ ಅವರು ಈ ಭೌತಿಕ ದೇಹವನ್ನು ಬಿಟ್ಟು ಪರಮಾತ್ಮನಲ್ಲಿ ಲೀನರಾದರು. ಆದರೆ ಅವರು ಬಿಟ್ಟು ಹೋದ ಪಾದದ ಗುರುತುಗಳು ಇಂದಿಗೂ ಭಾರತದ ಮಣ್ಣಿನ ಮೇಲಿವೆ. ಶಂಕರಾಚಾರ್ಯರು ಬರದೇ ಹೋಗಿದ್ದರೆ ಇಂದು ಭಾರತದ ನಕ್ಷೆ ಮತ್ತು ಸಂಸ್ಕೃತಿಯು ಎರಡೂ ಬೇರೆಯೇ ಇರುತ್ತಿದ್ದವು. ಅವರು ನಮಗೆ ನೀಡಿದ್ದು ಕೇವಲ ಧರ್ಮವಲ್ಲ, ಬದಲಿಗೆ ನಾವು ಯಾರು ಎಂಬ ಅರಿವು. ಭಾರತ ಎನ್ನುವ ಈ ಮಹಾನ್ ಚೈತನ್ಯದ ಹರಿಕಾರರಾದ ಆದಿಶಂಕರರಿಗೆ ನಮ್ಮ ಕೋಟಿ ನಮನಗಳು. ಪುನರ್ದರ್ಶನಾಯ.